ಹಲೋ ಫ್ರೆಂಡ್ಸ್, ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಸಿಂಗಲ್ ಡೈಮೆನ್ಷನ್ ಅರೇ ಮತ್ತೆ ಅರೇ ಟೈಪ್ಸ್ ಏನಂತ ನೋಡಿದ್ವಿ. ಮತ್ತೆ ಈ ವಿಡಿಯೋದಲ್ಲಿ ನಾವು ಟೂ ಡೈಮೆನ್ಷನ್ ಅರೇ ಅಂದ್ರೆ ಮಲ್ಟಿ ಡೈಮೆನ್ಷನ್ ಅರೇ ಅಂದ್ರೆ ಏನಂತ ನೋಡೋಣ. ಟೂ ಡಿ ಅರೇ ಮತ್ತೆ ಎಕ್ಸಾಂಪಲ್ ಪ್ರೋಗ್ರಾಮ್. ಮಲ್ಟಿ ಡೈಮೆನ್ಷನ್ ಅರೇ ಇನ್ ಆನ್ ಅರೇ ಆಫ್ an array is called multi-dimensional array. 2D array ಅಂದ್ರೆ multi-dimensional array ಅಂತ ಹೇಳ್ತಾರೆ. In simple words, an array created with a more than one dimension size is called multi-dimensional. ಅಂದ್ರೆ ಒಂದು ಅರೇ ಗಿಂತ ಜಾಸ್ತಿ ಇದ್ರೆ ಅದನ್ನ ಮಲ್ಟಿ ಡೈಮೆನ್ಷನ್ ಅರೇ ಅಂತ ಕರೀತಾರೆ. ಮಲ್ಟಿ-ಡೈಮೆನ್ಷನಲ್ ಅರೇ ಕ್ಯಾನ್ ಬಿ ಆಫ್ ಟೂ-ಡೈಮೆನ್ಷನಲ್ ಅರೇ, ಆಫ್ ತ್ರೀ-ಡೈಮೆನ್ಷನಲ್ ಅರೇ ಅಂಡ್ ಫೋರ್-ಡೈಮೆನ್ಷನಲ್ ಅರೇ ಆರ್ ಮೋರ್. ಇದು ತುಂಬಾನೇ ಇದು ಅರೇ ಕ್ಯಾನ್ ಬಿ ಟೂ-ಡೈಮೆನ್ಷನಲ್, ತ್ರೀ-ಡೈಮೆನ್ಷನಲ್ ಮತ್ತೆ ಫೋರ್-ಡೈಮೆನ್ಷನಲ್ ಮತ್ತೆ ತುಂಬಾ ಇದಾವೆ. ಮೋಸ್ಟ್ ಪಾಪ್ಯುಲರ್ ಅಂಡ್ ಕಾಮನ್ಲಿ ಯೂಸ್ ಇನ್ ಮಲ್ಟಿ-ಡೈಮೆನ್ಷನಲ್ ಅರೇ ಇಸ್ ಟೂ-ಡೈಮೆನ್ಷನಲ್ ಅರೇ. ದಿ 2D arrays are used to store data in the from table. ಅಂದ್ರೆ ದಿ 2D array are used to store data. ಅಂದ್ರೆ ಇದು ಡಾಟಾನ ಸ್ಟೋರ್ ಮಾಡ್ಕೊಂಡು ಟೇಬಲ್ ಅಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ. ಮತ್ತೆ ವಿ ಆಲ್ಸೋ ಯೂಸ್ 2D arrays ಆರ್ ಕ್ರಿಯೇಟ್ ಮ್ಯಾಥಮೆಟಿಕಲ್ ಮ್ಯಾಟ್ರಿಕ್ಸ್. ಅಂದ್ರೆ ಮ್ಯಾಥಮೆಟಿಕಲ್ ಮ್ಯಾಟ್ರಿಕ್ಸ್ ಮತ್ತೆ ಪ್ರಿಂಟ್ ಮಾಡೋದು ಅದಕ್ಕೆಲ್ಲ ಯೂಸ್ ಆಗುತ್ತೆ. ಮತ್ತೆ ಸಿಂಟೆಕ್ಸ್ ಏನಂದ್ರೆ 2D arrayದು ಡೇಟಾ ಟೈಪ್ ಅರೇ ನೇಮು ಮತ್ತೆ ರೋ ಸೈಜು ಮತ್ತೆ ಕಾಲಮ್ ಸೈಜು. ಇಲ್ಲಿ ಎಕ್ಸಾಂಪಲ್ ಐತೆ. ಈ ಡೇಟಾ ಟೈಪ್ ಅಂದ್ರೆ ಇಂಟೀಜರ್ ಮತ್ತೆ ಅರೆ ನೇಮ್ ಮ್ಯಾಟ್ರಿಕ್ಸ್ ಅಂತ ತಗೊಂಡಿದ್ದಾರೆ ಇವರು. ರೋ ಸೈಜ್ ಅರೆ ನೇಮ್ ರೋ ಸೈಜು 2 ಮತ್ತೆ ಕಾಲಮ್ ಸೈಜು 3 ಅಂತ ತಗೊಂಡಿದ್ದಾರೆ. ಈಗ ಒಂದು ಪ್ರೋಗ್ರಾಮ್ ನೋಡೋಣ. ಮತ್ತೆ ಇದು ಮಲ್ಟಿ ಡೈಮೆನ್ಷನ್ ಅರೇ ಮೇಲೆ ಇಲ್ಲಿ ಪ್ರೀ ಪ್ರೊಸೆಸ್ ಎಲಿಮೆಂಟ್ ಹೆಡರ್ ಫೈಲ್ ಇದೆ ಮತ್ತೆ ಮೈನ್ ಫಂಕ್ಷನ್ ಇದೆ. ಇಲ್ಲಿ ಇಂಟೀಜರ್ ತಗೊಂಡು ಎರಡು ಸೈಜ್ ನ ತಗೊಂಡಿದ್ದಾರೆ, 10 ಅಂತ. ಐ ಜೆ ಮತ್ತೆ ರೋ ಮತ್ತೆ ಕಾಲಮ್ ಎರಡು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಿಂಟ್ ಆಫ್ ಎಂಟರ್ ದಿ ರೋ ಅಂಡ್ ಕಾಲಮ್ ಸೈಜ್ ಅಂದ್ರೆ ರೋ ಸೈಜ್ ಮತ್ತೆ ಕಾಲಮ್ ಸೈಜ್ ಪ್ರಿಂಟ್ ಆಗುತ್ತೆ. ಮತ್ತೆ ಸ್ಕ್ಯಾನ್ ಆಫ್ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಅಂದ್ರೆ ಅಡ್ರೆಸ್ ಪ್ರಿಂಟ್ ಆಗುತ್ತೆ. ಮತ್ತೆ ರೋ ಮತ್ತೆ ಕಾಲಮ್ ರೀಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಎಂಟರ್ ದಿ ಪರ್ಸೆಂಟೇಜ್ ನಂಬರ್ ಆಫ್ ಎಲಿಮೆಂಟ್ಸ್ ರೋ ಇಂಟು ಕಾಲಮ್ ಅಂದ್ರೆ ಮಲ್ಟಿಪ್ಲೈ ಕಾಲಮ್ ರೋ ಇಂಟು ಕಾಲಮ್ ತಾಡಿದ್ದಾರೆ. ಫಾರ್ ಲೂಪ್ ಹಾಕೊಂಡು ಐ ಇಸ್ ಈಕ್ವಲ್ ಟು 0, ಐ ಇಸ್ ಲೆಸ್ ದನ್ ಈಕ್ವಲ್ ಟು ರೋ ಮತ್ತೆ ಐ ಪ್ಲಸ್ ಮತ್ತೆ ಇನ್ನೊಂದು ಫಾರ್ ಲೂಪ್ ಅದರಲ್ಲಿ ಹಾಕೊಂಡು ಜೆ ಮತ್ತೆ ಜೆ ಇಸ್ ಈಕ್ವಲ್ ಟು 0, ಜೆ ಇಸ್ ಈಕ್ವಲ್ ಟು ಜೆ ಪ್ಲಸ್ ಪ್ಲಸ್ ಅಂತ ಮಾಡ್ಕೊಂಡಿದ್ದಾರೆ. ಮತ್ತೆ ಸ್ಕ್ಯಾನ್ ಅಪ್ ಹಾಕೊಂಡು ರೀಡ್ ಮಾಡ್ಕೊಂಡು ಎ ಎಫ್ ಐ ಮತ್ತೆ ಜೆ ಅಂತ ರೀಡ್ ಮಾಡ್ಕೊಂಡು ಸ್ಕ್ಯಾನ್ ಅಪ್ ಆಗಿ ಮತ್ತೆ ಮ್ಯಾಟ್ರಿಕ್ಸ್ ಪ್ರಿಂಟ್ ಆಫ್ ಮತ್ತೆ ಸ್ಟೇಟ್ಮೆಂಟ್ ಮ್ಯಾಟ್ರಿಕ್ಸ್ ಪ್ರಿಂಟ್ ಆಗಿ ಬ್ಯಾಕ್ ಸ್ಲಾಶ್ ಎನ್ ಹಾಕೊಂಡಾರೆ. ಮತ್ತೆ ಫಾರ್ ಲೂಪ್ ಹಾಕೊಂಡು ಫಾರ್ ಲೂಪ್ ಹಾಕೊಂಡಿದ್ದಾರೆ. ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದನ್ ಈಕ್ವಲ್ ಟು ರೋ ಮತ್ತೆ ಐ ಪ್ಲಸ್ ಪ್ಲಸ್ ಅಂತ. ಮತ್ತೆ ಪ್ರಿಂಟ್ ಆಫ್ ಹಾಕೊಂಡು ಪ್ರಿಂಟ್ ಆಫ್ ಪರ್ಸೆಂಟೇಜ್ ಡಿ ಬ್ಲಾಕ್ ಟಿ ಅಂದ್ರೆ ಟ್ಯಾಪ್ ಸ್ಪೇಸ್ ಕೊಡೋಗೆ. ಮತ್ತೆ ಎ ಎಫ್ ಐ ಮತ್ತೆ ಜೆ ಪ್ರಿಂಟ್ ಆಫ್ ಹಾಕೊಂಡು ಬ್ಲಾಕ್ ಎನ್ ಹಾಕೊಂಡಿದ್ದಾರೆ. ನಂಬರ್ಸು ಒಂದು ಪ್ರಿಂಟ್ ಹಾಕಿ ಬ್ಲಾಕ್ ಎನ್ ಹಾಕೊಂಡಿದ್ದಾರೆ. ಈಗ ರನ್ ಆಗುತ್ತಿಲ್ಲ ನೋಡೋಣ ಕೋಡು. ಎಂಟರ್ ದಿ ರೋ ಅಂಡ್ ಕಾಲಮ್ ಸೈಜ್. ರೋ ಸೈಜ್ 3 ಅಂತ ಕೊಡ್ತೀನಿ, ಕಾಲಮ್ ಸೈಜು 3 ಅಂತ ಕೊಡೋಣ. ಎಂಟರ್ 9 ಎಲಿಮೆಂಟ್ಸ್, 3 ಇಂಟು 3 9 ಆಗುತ್ತೆ. ಎಂಟರ್ 9 ಎಲಿಮೆಂಟ್ಸ್ ಅಂತ ಹೇಳ್ತಿದ್ದಾರೆ. 1 2 3 4 5 6 7 8 9. ಈಗ ಮ್ಯಾಟ್ರಿಕ್ಸ್ ಪ್ರಿಂಟ್ ಆಗಿದೆ. 1 2 3 4 5 6 7 8 9 ಅಂತ ಮ್ಯಾಟ್ರಿಕ್ಸ್ ಪ್ರಿಂಟ್ ಆಗಿದೆ. ಮತ್ತೆ 3 ಇಂಟು 4 ಅಂತಾನು ಕೊಡ್ಬೋದು ಮ್ಯಾಟ್ರಿಕ್ಸ್. 3 ರೋಸ್ 4 ಕಾಲಮ್ಸ್ ಅಂತ ಕೊಡೋಣ. 12 ಎಲಿಮೆಂಟ್ಸ್ ಬಂತು. 1 2 3 4 5 6 7 8 9 10 11 12 ಅಂತ ಕೊಡ್ತೀವಿ. ಮ್ಯಾಟ್ರಿಕ್ಸ್ ಪ್ರಿಂಟ್ ಆಗಿದೆ. 4 + 12 ವರೆಗೂ ಎಲಿಮೆಂಟ್ಸ್ ಪ್ರಿಂಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.